ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ಮೊನ್ನೆದು ವಿಡಿಯೋ ನೋಡಿದ್ದೀರಿ. ನಿಮಗೆ ಉಡುಪಿಯಲ್ಲಿ ಈ ವರ್ಷ ಪರ್ಯಾಯ ಉಂಟಂತ ಆಲ್ರೆಡಿ ಗೊತ್ತುಂಟು. ಹಾಗೆ ಇವತ್ತು 8 ಜಾನ್ವರಿ, ಇವತ್ತು ಪುತ್ತಿಗೆ ಶ್ರೀಗಳ ಒಂದು ಪುರಪ್ರವೇಶ ಉಂಟು. ಪುರಪ್ರವೇಶ ಅಂದರೆ ನೋಡಿ, ಪೀಠಕ್ಕೆ ಕೂತ್ಕೊಳ್ಳುವ ಒಂದು ಸ್ವಾಮೀಜಿಯವರು ಎಲ್ಲ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಸಂದರ್ಶಿಸಿ ಬರ್ತಾರೆ. ಹಾಗೆ ಇವರು ಪುತ್ತಿಗೆ ಶ್ರೀಗಳು ಮೊನ್ನೆ ತಿರುಪತಿಗೆ ಹೋದರು. ಹಾಗೆ ಬೇರೆ ಬೇರೆ ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ಆ ಒಂದು ಜನರಿಗೆಲ್ಲರಿಗೂ ಈ ಒಂದು ಪರ್ಯಾಯದ ಸಮಯದಲ್ಲಿ ನೆಕ್ಸ್ಟ್ 2 ವರ್ಷ ಇರುವಾಗ ಎಲ್ಲರೂ ಸಹ ಬರಬೇಕಂತ ಅವರಿಗೆ ಒಂದು ಆಹ್ವಾನ ಕೊಟ್ಟು ಈಗ ಎಲ್ಲ ಕಡೆಗೆ ಹೋಗಿ ಬರ್ತಾರೆ. ಹಾಗೆ ಇವತ್ತು ಅವರು ಬೇರೆ ಎಲ್ಲ ಒಂದು ಪ್ಲೇಸಿಗೆ ಹೋಗಿ ಉಡುಪಿಗೆ ಪ್ರವೇಶಿಸುವಂಥ ದಿನ. ಸೊ ಇವತ್ತು ಅವರಿಗೆ ಒಂದು ಅದ್ಧೂರಿಯ ಒಂದು ಮೆರವಣಿಗೆಯಲ್ಲಿ ಕೃಷ್ಣ ಮಠಕ್ಕೆ ಕರ್ಕೊಂಡು ಬರ್ತಾರೆ. ಹೀಗೆ ಕರ್ಕೊಂಡು ಬರುವಂತಹ ಒಂದು ಮೆರವಣಿಗೆಯ A to Z ನಿಮಗೆ ವ್ಲಾಗಿನ ಮುಖಾಂತರ ತೋರಿಸ್ಬೇಕಂತ ಇದ್ದೇನೆ. ತಪ್ಪದೆ ಎಂಡ್ ತನಕ ನೋಡಿ, ತುಂಬ ಗಮ್ಮತ್ತುಂಟು ಈ ಒಂದು ಮೆರವಣಿಗೆ ಅಂತ ಹೇಳ್ತಾ ಬನ್ನಿ, ಕರ್ಕೊಂಡು ಹೋಗ್ತೇನೆ. ಈಗ ನೋಡ್ತಾ ಇದ್ದೀರಿ ಜೋಡುಕಟ್ಟೆ. ಇದು ಉಡುಪಿ ಸಿಟಿಯ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೆ. ಪ್ರತಿ ಪರ್ಯಾಯಕ್ಕೂ ಶ್ರೀ ಸ್ವಾಮೀಜಿಯವರು ಇಲ್ಲಿಂದವೇ ಕೃಷ್ಣ ಮಠದತ್ತ ಯುದ್ಧಾವಳಿಗಳ ವೈಭವದೊಡನೆ ಮೆರವಣಿಗೆಯಲ್ಲಿ ಬರುತ್ತಾರೆ. ನಮಸ್ತೆ 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 ನಮಸ್ತೆ. ಇದೇ ಚಿನ್ನದ ಪಲ್ಲಕ್ಕಿ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಪರ್ಯಾಯಕ್ಕೆ ಕುಳಿತುಕೊಳ್ಳುವ ಶ್ರೀ ಸ್ವಾಮೀಜಿಯವರ ಪಟ್ಟದ ದೇವರನ್ನು ಇದರ ಮೇಲೆ ಹೊತ್ತು ಮಠಕ್ಕೆ ತರುತ್ತಾರೆ. ಆಹಾ, ಏನೊಂದು ಜನಸಾಗರ! ಇದು ಖಾಲಿ ಪರ್ಯಾಯದ ಒಂದು ಚಿಕ್ಕ ಟೀಸರ್ ಅಂತಾನೆ ಹೇಳ್ಬೋದು. ಅಂದ್ರೆ ಪರ್ಯಾಯಕ್ಕೆ ಎಷ್ಟು ಜನ ಬರ್ಬೋದಲ್ವೇ? ಈ ಒಂದು ಜೋಡುಕಟ್ಟೆಯಲ್ಲಿ ಇದ್ದೇವೆ ಈಗ. ನೀವು ನೋಡಿದ್ರಿ, ಫುಲ್ ಜನ ಸ್ವಾಮೀಜಿಯವರಿಗೆ ಕಾಯ್ತಾ ಇದ್ದಾರೆ. ಎಲ್ಲ ಅತಿಥಿಗಳೆಲ್ಲ ಬಂದು ನಿಂತಿದ್ದಾರೆ. ಸೊ ವಿಷಯ ಏನಂತ ಹೇಳಿದ್ರೆ, ನನಗೆ ಇಲ್ಲಿ ಒಂದು ಮರ ಉಂಟು. ಮರದ ಹತ್ರ ಒಂದು ಗ್ಯಾಪಲ್ಲಿ ನಿಲ್ಲಲಿಕ್ಕೆ ಜಾಗ ಸಿಕ್ಕಿದೆ. ಒಳ್ಳೆ ವೇವ್ ಉಂಟು. ಇಲ್ಲಿಂದ ಎಲ್ಲ ಸಹ ಹೋಗ್ತಾ ಇರುವಂಥ ಒಂದು ಪ್ರೊಸೆಷನ್ ನೀವು ಚಂದ ಮಾಡಿ ನೋಡ್ಲಿಕ್ಕೆ ಆಗ್ತದೆ. ಈಗ ನೀವು ನೋಡ್ತಾ ಇದ್ದೀರಿ ಉಡುಪಿಯ DC ಮತ್ತು SP ಗಣ್ಯಾತಿ ಗಣ್ಯರು ಶ್ರೀ ಸ್ವಾಮೀಜಿಯೊಂದಿಗೆ ಬರುತ್ತಿದ್ದಾರೆ ನೋಡಿ. ವಿಶ್ವಗುರು ಶ್ರೀ ಮಧ್ವಾಚಾರ್ಯರ ಅಷ್ಟಮಠಗಳಲ್ಲಿ ಒಂದಾದ ಶ್ರೀ ಪುತ್ತಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀಮದ್ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ ಶಿಷ್ಯರಾದ ಶ್ರೀಮದ್ ಸುಶೀಂದ್ರ ತೀರ್ಥ ಸ್ವಾಮೀಜಿಯವರೊಂದಿಗೆ ಬರುವಂತಹ ಆ ಒಂದು ವೈಭವ ನೋಡಿ, ಅದ್ಭುತ. ಗುರುವರ್ಯರು ಇಲ್ಲಿ ಆಸೀನರಾದ ಕೂಡಲೇ ವೈಭವಯುತವಾದ ಈ ಮೆರವಣಿಗೆಯು ಆರಂಭವಾಗುತ್ತದೆ. ಗುರುವರ್ಯರು ಇಲ್ಲಿಂದನೇ ಕುಳಿತು ಮೆರವಣಿಗೆ ಎಲ್ಲವನ್ನು ನೋಡಿ ಕೊನೆಯಲ್ಲಿ ತಮ್ಮ ಟ್ಯಾಬ್ಲೋ ಮೇಲೆ ಕುಳಿತು ಕಲ್ಪನಾ ಸರ್ಕಲ್, ತ್ರಿವೇಣಿ ಸರ್ಕಲ್ ಹಾಗೂ ಸಂಸ್ಕೃತ್ ಕಾಲೇಜಿನ ಮುಖಾಂತರ ಶ್ರೀಕೃಷ್ಣ ಮಠಕ್ಕೆ ಆಗಮಿಸುತ್ತಾರೆ. ಆಗಮಿಸಿದ ಗಣ್ಯಾತಿ ಗಣ್ಯರಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ MP ಒಬ್ಬರಾಗಿದ್ದಾರೆ. ಇನ್ನೊಂದು ವಿಶೇಷ ಸಂಗತಿ ಏನೆಂದರೆ, ಉಡುಪಿಯ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳು ಶಿಸ್ತುಬದ್ಧವಾಗಿ ಈ ಒಂದು ಪುರಪ್ರವೇಶದಲ್ಲಿ ಭಾಗವಹಿಸುತ್ತಾರೆ.
ನೋಡ್ತಿದ್ದೀರಿ, ಇನ್ನೂ ಸಹ ಎಂಡ್ ಆಗ್ಲಿಲ್ಲ, ತುಂಬಾ ಉದ್ದ ಉಂಟು. ಮೈಟ್ ಬಿ ಫಸ್ಟ್ ಇದು ಏನು ಸ್ಟಾರ್ಟಿಂಗ್ ಪಾಯಿಂಟ್ ಕೃಷ್ಣ ಮಠ ರೀಚ್ ಆಗಿರ್ಬೋದು, ಗೊತ್ತಿಲ್ಲ, ಜಸ್ಟ್ ಗೆಸ್ ಮಾಡೋದು, ಅಷ್ಟು ಉದ್ದ ಉಂಟು. ಇವತ್ತೇ ಇಷ್ಟು ರಶ್ ಇದ್ರೆ ನಾಡ್ದು ಇನ್ನೆಷ್ಟು ರಶ್ ಇರ್ಬೋದಲ್ವ ಪರ್ಯಾಯಕ್ಕೆ. ಇನ್ನೊಂದೇನಂತ ಹೇಳಿದ್ರೆ, ಈ ಪುರಪ್ರವೇಶದ್ದು ತುಂಬಾ ವಿಶೇಷ ಏನಂದ್ರೆ ನಿಮ್ಗೆ ಇದು ಡೇ ಟೈಮಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಸೊ ನೋಡಿ, ಪುರಪ್ರವೇಶದ್ದು ಡೇ ಟೈಮಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ರೆ ಪರ್ಯಾಯದ ಏನಿದೆ ಅದು ನಿಮ್ಗೆ ರಾತ್ರಿ ನೋಡ್ಲಿಕ್ಕೆ ಸಿಗ್ತದೆ. ಪರ್ಯಾಯದಲ್ಲಿ ಏನು ರಾತ್ರಿದು ಬೆಂಕಿದು ಎಲ್ಲ ಇರ್ತದೆ, ಮತ್ತೆ ಲೈಟಿಂಗ್ ಎಲ್ಲ ಎರಡು ಸಹ ಅದರದೇ ಆದ ಒಂದು ಚಂದ ಇದೆ, ಲೈಕ್ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ, ನೋಡ್ಲಿಕ್ಕೆ ತುಂಬಾ ಚಂದ. ಈಗ ನೋಡಿ, ಇನ್ನೊಂದು ಚೆಂಡೆದು ಟೀಮ್ ಬರ್ತಾ ಉಂಟು. ಈಗ ನೀವು ನೋಡುತ್ತಿದ್ದೀರಿ ಭಾರತೀಯ ವೈದ್ಯಕೀಯ ಸಂಘದ ಪ್ರತಿನಿಧಿಗಳು. ಹೀಗೆ ಅನೇಕ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪುರಪ್ರವೇಶದಲ್ಲಿ ಭಾಗವಹಿಸಿ ತಮ್ಮ ಬೆಂಬಲವನ್ನು, ತಮ್ಮ ಗೌರವವನ್ನು ಶ್ರೀ ಸ್ವಾಮೀಜಿಯವರಿಗೆ ತೋರಿಸುತ್ತಾರೆ. ಮೆರವಣಿಗೆ ಮಾಡುವುದಷ್ಟೇ ಅಲ್ಲ, ಮೆರವಣಿಗೆಯ ನಂತರವೂ ಕ್ಲೀನಿಂಗ್ ಸ್ಟಾಫ್ಗಳ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮೆರವಣಿಗೆ ಆಗ್ತಾ ಹೋದ ಹಾಗೆ ಹಿಂದೆಗಡೆ ಏನಾದರೂ ಕಸ ಇದ್ದಲ್ಲಿ ಅವರು ಕ್ಲೀನ್ ಮಾಡ್ತಾ ಬರ್ತಾರೆ. ಶ್ರೀಕೃಷ್ಣ ಮಠದಲ್ಲಿ ವಿಶೇಷೋತ್ಸವವಾದ ಪರ್ಯಾಯೋತ್ಸವ ಮತ್ತು ಸಪ್ತೋತ್ಸವವು ಪರ್ಯಾಯೋತ್ಸವ ವರ್ಷದಲ್ಲಿ ಒಟ್ಟಿಗೆ ಸೇರುವುದು ನೋಡಲು ತುಂಬಾ ವಿಶೇಷ. ಈ ಉತ್ಸವಗಳ ಸಮಯದಲ್ಲಿ ಕೃಷ್ಣ ಮಠ, ಕನಕನ ಗೋಪುರ, ಶ್ರೀಕೃಷ್ಣ ಮಠದ ಆವರಣ, ಪರ್ಯಾಯ ಹೋಗುವಂತಹ ದಾರಿ ಉದ್ದಕ್ಕೂ ವಿಶೇಷವಾಗಿ ಅಲಂಕರಿಸುತ್ತಾರೆ. ಹೀಗೆ ಅಲಂಕರಿಸಿದ ದಾರಿಯಲ್ಲಿ ಪುರಪ್ರವೇಶದ ಮೆರವಣಿಗೆಯು ರಥಬೀದಿಯ ಮುಖಾಂತರ ಶ್ರೀಕೃಷ್ಣ ಮಠದತ್ತ ಸಾಗುತ್ತಿದೆ. ಗುರುವರ್ಯರ ರಥಬೀದಿಗೆ ಕಾಲಿಟ್ಟ ಕೂಡಲೇ ಕಲ್ಕುಲಾ ಡೆವಲಪರ್ಸ್ ಅವರು ಬುಲ್ಡೋಸರ್ನ ಮುಖೇನ ಸ್ವಾಮೀಜಿಯವರ ಮೇಲೆ ವಿಶೇಷವಾದ ಹೂವಿನ ವೃಷ್ಟಿಯನ್ನು ಮಾಡುವುದರ ಮುಖೇನ ಸ್ವಾಗತಿಸಿದರು. ನಡೆದು ಬಂದ ಪದ್ಧತಿಯ ಪ್ರಕಾರ ಗುರುವರ್ಯರು ಶ್ರೀಕೃಷ್ಣನ ದರ್ಶನವನ್ನು ಕನಕನ ಕಿಂಡಿಯ ಮುಖೇನ ಪಡೆದರು. ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಶ್ರೀ ಉಪೇಂದ್ರ ತೀರ್ಥರಿಗೆ ಆಚಾರ್ಯರು ಕರುಣಿಸಿದ ಪೆಟ್ಟಿಗೆಯೊಳಗಿಟ್ಟ ಪಟ್ಟದ ಶ್ರೀ ವಿಠ್ಠಲ ದೇವರು ಚಿನ್ನದ ಪಲ್ಲಕ್ಕಿಯಲ್ಲಿ ವಿರಾಜಿಸಿರುವುದು ಕಾಣಬಹುದು.
ಪದ್ಧತಿಯಂತೆ ಶ್ರೀಕೃಷ್ಣನನ್ನು ಕನಕನ ಕಿಂಡಿಯ ಮುಖೇನ ನೋಡಿದ ಕೂಡಲೇ ಗುರುವರ್ಯರು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಶ್ರೀ ಅನಂತೇಶ್ವರ ದೇವಸ್ಥಾನಕ್ಕೆ ಶ್ರೀ ಮಧ್ವಾಚಾರ್ಯರ ಅದೃಶ್ಯರಾದ ಸ್ಥಳಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿದರು. ನಂತರ ಗುರುವರ್ಯರು ಶ್ರೀ ಮಧ್ವಾಚಾರ್ಯರ ವಿಗ್ರಹಕ್ಕೆ, ಶ್ರೀ ಕೃಷ್ಣಾಪುರ ಮಠದ ಪಟ್ಟದೇವರಿಗೆ, ಸರ್ವಜ್ಞ ಪೀಠಕ್ಕೆ ಮುಖ್ಯ ಪ್ರಾಣದಲ್ಲಿ ನಮಸ್ಕರಿಸಿ ವಿಶೇಷವಾಗಿ ಪ್ರಾರ್ಥಿಸಿದರು. ನಂತರ ಗುರುವರ್ಯರು ಸ್ವಮಠವಾದ ಪುತ್ತಿಗೆ ಮಠಕ್ಕೆ ಪಟ್ಟದ ದೇವರ ಒಟ್ಟಿಗೆ ತೆರಳಿ ಪಟ್ಟದ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರು.
ಹೀಗೆ ನೀವು ಕುತ್ತಿಗೆಷ್ಟಿಗಳ ಒಂದು ಪುರಪ್ರವೇಶ ನೋಡಿದ್ರಿ. ಎಷ್ಟೊಂದು ಜನ ಸೇರಿದ್ರು. ಎಲ್ಲ ಒಂದು ಪ್ರತಿಯೊಂದು ಅವರವರ ಒಂದು ಪಂಗಡ ಅಥವಾ ಕಮ್ಯುನಿಟಿಯಿಂದ, ಅವರವರ ಒಂದು ಸಂಘದಿಂದ ಎಲ್ಲರೂ ಸಹ ಬಂದು ಸ್ವಾಮಿಗಳಿಗೆ ನೆಕ್ಸ್ಟ್ 2 years ಆಗುವಂತಹ ಒಂದು ಏನೊಂದು ಸಪೋರ್ಟ್ ಇದೆಯಲ್ಲ ಅದವರು ಶ್ರೀಗಳಿಗೆ ತೋರಿಸಿದ್ರು. ಸೊ ಇದೇ ಆ್ಯಕ್ಚುಲಿ ಒಂದು ಸ್ಪೆಷಲ್ ಪುರಪ್ರವೇಶದಲ್ಲಿ, ಅಂದರೆ ಅವರ ಒಂದು ಏನು ಭಕ್ತಿ ಅಥವಾ ಏನೊಂದು ಗುರುಗಳಿಗೆ ಒಂದು ತೋರಿಸುವಂಥದ್ದು ಇದೊಂದು ಸ್ಪೆಷಲ್. ಹಾಗೆ ಈ ಪ್ರೊಸೆಷನ್ ಸಹ ತುಂಬ ಲಾಂಗ್ ಇತ್ತು. ಇನ್ನೂ ಸಹ ನೆಕ್ಸ್ಟ್ ಸೀರೀಸಲ್ಲಿ ಪ್ರಿಪರೇಷನ್ಸ್ ನಾನು ತೋರಿಸ್ತಿದ್ದೇನೆ. ಅಂದರೆ ಮಠದಲ್ಲಿ ಏನೇನು ಪರ್ಯಾಯದ ಪ್ರಿಪರೇಷನ್ಸ್ ಆಗ್ತಾ ಉಂಟು ಅದರದೊಂದು ವಿಡಿಯೋ ಸೀರೀಸ್ ನಾನು ಮಾಡಿದ್ದೇನೆ. ಅದು ನಿಮಗೆ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೇನೆ. ಅಷ್ಟು ತನಕ ಥ್ಯಾಂಕ್ ಯು. ಇಷ್ಟ ತನಕ ನೋಡಿದ ನಿಮ್ಮೆಲ್ಲರಿಗೂ ಸಹ ತುಂಬ ಧನ್ಯವಾದ.